ಬನ್ನಿರಿ ಬನ್ನಿರಿ ಅಕ್ಕ, ಬನ್ನಿರಿ ಬನ್ನಿರಿ ಅಣ್ಣ. ನನ್ನ ಹೆಸರು ಕೇಸಂಜನ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಸರಕೋಡು. ಭತ್ತಕ್ಕೆ ಹೆಸರು ಗಂಗಾವತಿ, ತೊಗರಿಗೆ ಹೆಸರು ಕಲಬುರಗಿ, ಮೆಣಸಿನಕಾಯಿಗೆ ಹೆಸರು ಬ್ಯಾಡಗಿ, ತೆಂಗಿನಕಾಯಿಗೆ ಹೆಸರು ತುಮಕೂರು, ಹಾಗೆ ಕಲ್ಲಿನ ಶಿಲೆಗಳಿಗೆ ಹೆಸರಾದ ನಮ್ಮ ವಿಜಯನಗರ. ಈ ವಿಜಯನಗರ ಭವ್ಯ ರಾಜಮನೆತನಗಳ ಬಗ್ಗೆ ನಾವು 6ನೇ ತರಗತಿಯ ವಿದ್ಯಾರ್ಥಿಗಳೆಲ್ಲರೂ ಸೇರಿಕೊಂಡು ನಿರೂಪಿಸುವ ನೈಜಕತೆಯನ್ನು ಕೇಳಿರಿ, ಕೇಳಿರಿ, ಕೇಳಿ ಆನಂದಿಸಿರಿ. ಎಲ್ಲರಿಗೂ ಸ್ವಾಗತ, ಸ್ವಾಗತ, ಸುಸ್ವಾಗತ. ರಾಜ್ಯವನ್ನು ಸಂಗಮ, ಸಾಳುವ, ತುಳುವ ಮತ್ತು ಅರವಿಂದು ರಾಜವಂಶದ ರಾಜರು ಆಳಿದರು. ವರಹ ವಿಜಯನಗರದ ರಾಜ್ಯ ಲಾಂಛನ ಕುಲದೇವರು ಶ್ರೀ ವಿರೂಪಾಕ್ಷ ಇಂದೂರಾಯ ಸುಲ್ತಾನರೆಂಬುದು ಅರಸರ ಬಿರುದು. ಹರಿಹರ ಮತ್ತು ಬುಕ್ಕರಾಯ ವಿಜಯನಗರ ಮೊದಲ ಇಬ್ಬರು ಅರಸರು. ಹರಿಹರನು ಹಂಪಿಯಲ್ಲಿ ಹೊಸ ರಾಜಧಾನಿಯನ್ನು ಕಟ್ಟಲು ಪ್ರಾರಂಭಿಸಿದನು. ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯ ಸಂಗಮ ವಂಶದ ಪ್ರಸಿದ್ಧ ದೊರೆಯಾಗಿದ್ದ ಪ್ರೌಢದೇವರಾಯನು ಆಳ್ವಿಕೆಯು ವಿಜಯನಗರದ ಮಹತ್ವಪೂರ್ಣ ಕಾಲವಾಗಿದೆ. ಸಾಮ್ರಾಜ್ಯದ ಕೀರ್ತಿ ಎಲ್ಲೆಡೆ ಹರಡಿದ. ಆಂತರಿಕ ಸಮೃದ್ಧಿ, ನೆಮ್ಮದಿ ನೆಲೆಸಿತು. ವಾಣಿಜ್ಯ ವೃದ್ಧಿಯಾಯಿತು. ಕೃಷ್ಣದೇವರಾಯ ತುಳುವ ವಂಶದ ಕೃಷ್ಣದೇವರಾಯ ಘನವಂತ ಚಕ್ರವರ್ತಿ ಹಾಗೂ ಮಹಾಸೂರ. ಈತನ ಕಾಲದಲ್ಲಿ ಸಾಮ್ರಾಜ್ಯದ ಎಲ್ಲೆಗಳು ಉತ್ತರದಲ್ಲಿ ಕೃಷ್ಣಾ ನದಿಯವರೆಗೂ, ಉಳಿದೆಡೆ ಸಮುದ್ರ ತೀರಗಳವರೆಗೂ ವ್ಯಾಪಿಸಿದ್ದವು. ಕೃಷ್ಣದೇವರಾಯನು ಉತ್ತಮ ಆಡಳಿತಗಾರನಾಗಿದ್ದನು. ಸರ್ಕಾರದ ಆದಾಯದ ಕಾಲು ಭಾಗವನ್ನು ದಾನ ಧರ್ಮ ಮತ್ತು ಜನಕಲ್ಯಾಣ ಕಾರ್ಯಕ್ಕಾಗಿ ಬಳಸುತ್ತಿದ್ದನು. ಇವನ ಕಾಲದಲ್ಲಿ ಕೃಷಿ ಮತ್ತು ವ್ಯಾಪಾರ ಅಭಿವೃದ್ಧಿ ಹೊಂದಿದ್ದವು ಮತ್ತು ವಸ್ತುಗಳ ಅಗ್ಗವಾಗಿದ್ದವು. ಕೃಷ್ಣದೇವರಾಯನ ಕಾಲದಲ್ಲಿ ರಾಜ ಬೀದಿಗಳಲ್ಲಿ ಮುತ್ತು, ರತ್ನ ಅವುಗಳನ್ನು ಸೇರುಗಳಿಂದ ಅಳೆದು ಮಾರಲಾಗುತ್ತಿತ್ತು. ರಾಮರಾಯ ಬಹುಕಾಲ ವೈಭವದಿಂದ ಮೆರೆದ ವಿಜಯನಗರ ಸಾಮ್ರಾಜ್ಯವು ಕೃಷ್ಣದೇವರಾಯನ ಆಳ್ವಿಕೆಯ ನಂತರ ದುರ್ಬಲಗೊಂಡಿತ್ತು. ಸಾಮ್ರಾಜ್ಯವನ್ನು ಮತ್ತೊಮ್ಮೆ ವೈಭವಕ್ಕೇರಿಸುವ ಕೀರ್ತಿ ಕೃಷ್ಣದೇವರಾಯನ ಅಳಿಯನಾದ ರಾಮರಾಯನಿಗೆ ಸಲ್ಲುತ್ತದೆ. ಈತನು ಸಾಮರ್ಥ್ಯ ಸೇನಾನಿ ಹಾಗೂ ಉತ್ತಮ ಆಡಳಿತಗಾರನಾಗಿದ್ದನು. ರಕ್ಕಸದ ಅಂಗಡಿ ಯುದ್ಧ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತಿ ಭೀಕರವಾದ ಕದನ ಇದಾಗಿತ್ತು. ಈ ಕದನದ ರಣರಂಗವು ಕೃಷ್ಣಾ ತೀರದ ರಾಕಸಾಗಿ ಮತ್ತು ತಂಗಡಾಗಿ ಎಂಬ ಗ್ರಾಮಗಳ ನಡುವೆ ಇತ್ತು. ವಯಸ್ಸು 80 ರಾಮರಾಯ ಆತ್ಮವಿಶ್ವಾಸದಿಂದ ವೈರಿಗಳು ಎದುರಿಸಿದರು. ಯುದ್ಧದ ಮೊದಲ ಹಂತದಲ್ಲಿ ವಿಜಯನಗರವೇ ಗೆದ್ದಿತು. ಆದರೆ ವೈರಿಗಳಿಂದ ಒಮ್ಮೆಗೆ ಆದ ತೋಪಿನಿಂದ ಹೊಡೆತಡೆದಿಂದ ವಿಜಯನಗರದ ಸೇನೆ ದಿಕ್ಕಾಪಾಲಾಯಿತು. ರಾಮರಾಯ ಕೊಲೆ ನಡೆಯಿತು. ವಿಜಯನಗರದ ಸೈನಿಕರೆಲ್ಲರೂ ರಣರಂಗದಿಂದ ಕಾಲ್ಕಿತ್ತರು. ಶಿಲ್ಪಕಲೆ ದಕ್ಷಿಣ ಭಾರತದ ಇಂದಿನ ದೇವಾಲಯಗಳಿಗೆ ರಾಯಗೋಪುರ, ಸುಂದರ ಕಲ್ಯಾಣ ಮಂಟಪಗಳನ್ನು ಒದಗಿಸಲಾಯಿತು. ಹೀಗೆ ನೂರಾರು ಕಡೆ ಇಂಥ ರಚನೆಗಳನ್ನು ಸಾವಿರಾರು ಕೈಗಳಿಗೆ ದುಡಿಮೆ ನೀಡಿದವು. ಹಂಪಿ ಅಜರರಾಮಸ್ವಾಮಿ, ಕಲ್ಲಿನ ರಥ, ವಿಜಯ ವಿಠಲಸ್ವಾಮಿ, ಕೃಷ್ಣಸ್ವಾಮಿ, ಅಚ್ಯುತರಾಯ ಮುಂತಾದ ಸುಂದರ ದೇವಾಲಯಗಳು ಹಂಪಿಯಲ್ಲಿವೆ. ವಿಠಲಸ್ವಾಮಿಯ ಸ್ತಂಭಗಳನ್ನು ತಟ್ಟಿದರೆ ಸಪ್ತಸ್ವರಗಳು ಹೊರಡುತ್ತವೆ. ಪ್ರವಾಸಿಗರು ಕಂಡ ವಿಜಯನಗರದ ವೈಭವ. ಪೋರ್ಚುಗೀಸ್ ಯಾತ್ರಿಕ ಡೊಮಿಂಗೋ ಪಾಯಸ್ ಎಲ್ಲ ಬಗೆಯ ಸರಕುಗಳಿಂದ ಸಮೃದ್ಧವಾದ ಇಂಥ ನಗರಿಯು ಭೂಮಂಡಲದ ಮೇಲೆ ಬೇರೊಂದೆಡೆ ಇಲ್ಲ ಎಂದಿದ್ದಾನೆ. ಪರ್ಷಿಯನ್ ದೇಶದ ರಾಯಭಾರಿ ಅಬ್ದುಲ್ ರಜಾಕ್ ಭೂಮಂಡಲದ ಮೇಲೆ ವಿಜಯನಗರದಂತಹ ಇನ್ನೊಂದು